Hello everyone, welcome to our channel Lovable Lishu Media. ಆ್ಯಂಡ್ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನಾನು ನಿಮಗೆ ಮೊದಲೇ ಹೇಳಿದಾಗೆ ನನ್ನ ಫಸ್ಟ್ ವಿಡಿಯೋನಲ್ಲಿ ಯಾರೆಲ್ಲ ಹೊಸದಾಗಿ ತಾಯಿ ಆಗ್ತಾಯಿದ್ದೀರಾ ಅಥವಾ ತಾಯಿ ಆಗಿದ್ದೀರಾ ನಿಮ್ಮೆಲ್ರಿಗೂ ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ಕೊಡ್ತೀನಿ. ಅದರಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಅದನ್ನು ಬೇಸಾಗಿಟ್ಕೊಂಡು ಮತ್ತು ಅದನ್ನು ಮೈಂಡಲ್ಲಿ ಇಟ್ಕೊಂಡು ನೆಕ್ಸ್ಟು ಬರೋ ವೀಡಿಯೋಗಳನ್ನ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಮತ್ತು ಕಂಪಲ್ಸರಿ ಈ ವಿಚಾರದ ಮೇಲೇ ಜಾಸ್ತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಲಿಶಾ ಅಂಥದ್ದು ಸಣ್ಣ ಪುಟ್ಟ ವೀಡಿಯೋಗಳನ್ನೂ ಹಾಕ್ತಾಯಿರ್ತೀನಿ. ಸೊ ಯಾರೆಲ್ಲ ತಾಯಿಯಂದಿರಿದ್ದೀರಾ, ತಾಯಿ ಆಗ್ತಾಯಿದ್ದೀರಾ ಅವರೆಲ್ರಿಗೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ವೀಡಿಯೋಗಳನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಮತ್ತು ಇನ್ನೊಂದು ಮೈನ್ ವಿಚಾರ ಏನಪ್ಪ ಅಂದರೆ, ನಾನು 5 ನಿಮಿಷದಲ್ಲಿ ಇರೋ ವಿಚಾರನ 5 ನಿಮಿಷದಲ್ಲೇ ತಿಳಿಸ್ಕೊಡ್ತೀನಿ. ತುಂಬ ಡ್ರ್ಯಾಗ್ ಮಾಡಿ 20 ನಿಮಿಷ 15 ನಿಮಿಷ ಈ ರೀತಿ ಎಲ್ಲ ಎಳ್ಕೊಂಡು ಹೋಗಿ ವೀಡಿಯೋ ಮಾಡಲ್ಲ. ಯಾಕಂದರೆ ಯಾರಿಗೂ ಇತ್ತೀಚಿನ ದಿನಗಳಲ್ಲಿ ಟೈಮು ಇಲ್ಲ ಮತ್ತು ಪೇಷನ್ಸ್ ಇಲ್ಲ. ಸೊ ಎಷ್ಟು ಸಾಧ್ಯ ಅಷ್ಟು ಬೇಗ ವಿಚಾರನ ತಿಳ್ಕೊಬೇಕಂತ ಎಲ್ರಿಗೂ ಇಂಟೆನ್ಷನ್ ಇರುತ್ತೆ. ಸೊ ಹಾಗಾಗಿ ಅದನ್ನು ತಲೆಯಲ್ಲಿ ಇಟ್ಕೊಂಡು ವೀಡಿಯೋಸ್ಗಳನ್ನ ಮಾಡ್ತಾ ಹೋಗ್ತೀನಿ. ಜಸ್ಟ್ ಒಂದು 3 to 5 ಮಿನಿಟ್ಸ್ ಒಳಗಡೆ ಏನೇನು ಟಿಪ್ಸ್ಗಳು ಕೊಡೋಕ್ಕೆ ಸಾಧ್ಯ ಅದನ್ನು ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸದಾಗಿ ತಾಯಿ ಆಗ್ತಿದ್ದೀರಾ ಯಾರು ದಯವಿಟ್ಟು ಯಾರೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನಾನು ಈ 9 ಮಂತ್ ಅಂದರೆ 9ನೇ ತಿಂಗಳು ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ ವೀಡಿಯೋಸ್ನ. ಯಾಕಂದರೆ 8 ತಿಂಗಳವರೆಗೂ ನಿಮ್ಮನ್ನ ನೀವು ಕೇರ್ ಮಾಡ್ಕೊಂಡಿರ್ತೀರ, ಮನೆಯವರೆಲ್ಲ ನಿಮ್ಮನ್ನ ನೋಡ್ಕೊಂಡಿರ್ತಾರೆ. ಸೊ ಅಲ್ಲಿವರೆಗೆ ಸ್ವಲ್ಪ ಟೆನ್ಷನ್ ಅನ್ನೋದು ಕಡಿಮೆ ಇರುತ್ತೆ. ಬಟ್ ಯಾವಾಗ 9 ತಿಂಗಳಾಗುತ್ತೆ ಅಲ್ಲಿಂದ ಸ್ವಲ್ಪ ಟೆನ್ಷನ್ ಎಲ್ರಿಗೂ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಅಲ್ಲಿ ಸ್ವಲ್ಪ ನಿಮಗೆ ಈಸಿ ಆಗಲಿ ಮತ್ತು ನೀವು ಮೆಂಟಲಿ ಫಿಸಿಕಲಿ ಮತ್ತು ಯಾವುದೇ ರೀತಿ ನಿಮ್ಮನ್ನ ನೀವು ರೆಡಿ ಮಾಡ್ಕೋಬೇಕು, ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಅದೇ 9 ಮಂತಿಂದ ಹಿಡಿದು ನೀವು ತಾಯಿ ಆಗಿ ಮತ್ತು ಮಗುಗೆ 1 ಮಂತ್ 2 ಮಂತ್ಸ್ ಅಂತ ಏನು ಹೋಗ್ತಾ ಹೋಗುತ್ತೆ ಅದೇ ರೀತಿ ನಾನು ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಅದನ್ನು ನೋಡ್ತಾ ನಿಮಗೆ ಅಲ್ಲಲ್ಲಿ ಏನೇ ವಿಚಾರಗಳು ಇನ್ಫಾರ್ಮೇಷನ್ಗಳು ಬೇಕಿದ್ರೂ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದರೆ ನಮಗೆ ಎಷ್ಟೇ ತಿಳುವಳಿಕೆ ಇದ್ರೂ ಬುದ್ಧಿ ಇರೋರು ನಮ್ಮ ಜೊತೆಲೇ ಇದ್ರೂ ಹೇಳ್ಕೊಡ್ಲಿಕ್ಕೆ ಅಂತೇಳಿ ಕೆಲವೊಂದು ಟೈಮಲ್ಲಿ ಗೊತ್ತಾಗೋಲ್ಲ ನಮಗೆ ಆ ಮೂಮೆಂಟಲ್ಲಿ ಏನು ಮಾಡಬೇಕಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮುಂಚೆನೇ ವಿಚಾರಗಳನ್ನ ತಿಳ್ಕೊಂಡಿರಿ. ಸೊ ನಿಮಗೆ ಅರ್ಥ ಟೈಮ್ ಬಂದಾಗ ಖಂಡಿತ ಯೂಸ್ ಆಗುತ್ತೆ. ಓಕೆ, ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಿಮಗೆ ಏನೇನು 9 ಮಂತಿಂದ ಕೊಡೋಕ್ಕೆ ಸಾಧ್ಯ ಅಂತ ಟಿಪ್ಸ್ಗಳನ್ನ ಕೇವಲ ಒಂದು 5 ನಿಮಿಷದಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ವೀಡಿಯೋ ನೋಡಿದ್ದಕ್ಕೆ. ಆ್ಯಂಡ್ ಹೀಗೆ ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಬಾಯ್.